ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಮೊದಲನೇದಾಗಿ ನಿಮ್ಮೆಲ್ಲರ ಜೊತೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ತುಂಬ ದಿನಗಳಿಂದ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಹಾಗಾಗಿ ಮತ್ತು ಅದಾದ ನಂತರ ಮಕ್ಕಳ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿವತ್ತು ಹಾಕ್ತಾ ಇರೋಂಥ ವಿಡಿಯೋ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ವಲ್ಲ, ಆ ವಿಡಿಯೋನ ಹಾಕ್ತಾ ಇದ್ದೀನಿ. ನಂಗೆ ಗೊತ್ತು ತುಂಬಾ ಲೇಟಾಗಿ ಹಾಕ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪೂಜೆಯ ಹಿಂದಿನ ದಿನ ಅಂದರೆ ಗುರುವಾರದ ದಿನ ನೈಟೇ ನಾನು ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡೆ. ಲಕ್ಷ್ಮೀ ಪೂಜೆನ ಬೆಳಗ್ಗೆ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿದರೆ ಒಳ್ಳೆಯದು. ಹಾಗಾಗಿ ನಾನು ಬೇಗನೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗೋಯ್ತು. ಹಾಗಾಗಿ ನನಗೆ ಡೀಟೇಲ್ ಆಗಿ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಪೂಜೆ ಎಲ್ಲ ನಾನು ಅಂದ್ಕೊಂಡ ಹಾಗೆ 10 ಗಂಟೆ ಒಳಗೆ ಅಂದರೆ ರಾಹುಕಾಲದ ಒಳಗೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಲಕ್ಷ್ಮೀ ಶತನಾಮಾವಳಿಯನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಕೂಡ ಮಾಡಿದೆ. ನಮಃ ಓಂ ಪದ್ಮಿನ್ಯೇ ನಮಃ ಓಂ ಪದ್ಮಗಂಧಾಯೇ ನಮಃ ಓಂ ಪುಣ್ಯಗಂಧಾಯೇ ನಮಃ ನಮಃ ಓಂ ಶಿವಾಯೇ ನಮಃ ಓಂ ಸತ್ಯನಮಯೇ ನಮಃ ಓಂ ವಿಮಲಾಯೇ ನಮಃ. ನಾನಿಲ್ಲಿ ಕುಂಕುಮಾರ್ಚನೆ ಮಾಡೋದಕ್ಕೆ ಒಂದು ವಿಳೆದೆಲೆ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರವಿರುವಂತಹ ಬೆಳ್ಳಿ ಕಾಯಿನನ್ನು ಇಟ್ಟು ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಕೆಲವೊಬ್ಬರು ಲಕ್ಷ್ಮೀ ದೇವಿಯ ವಿಗ್ರಹ ಇದ್ದರೆ ಅದನ್ನು ಇಟ್ಟು ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ವಿಗ್ರಹ ಇಲ್ಲದೆ ಇರೋರು ಈ ರೀತಿ ಬೆಳ್ಳಿ ಕಾಯಿನ್ ಇಡ್ಬೋದು. ಬೆಳ್ಳಿ ಕಾಯಿನು ಇಲ್ಲ ಅನ್ನೋರು 5 ರೂಪಾಯಿ ಅಥವಾ 10 ರೂಪಾಯಿದು ಹಿತ್ತಾಳೆ ಕಾಯಿನ್ ಬರುತ್ತಲ್ಲ, ಆ ಹಿತ್ತಾಳೆ ಕಾಯಿನನ್ನು ಇಟ್ಟು ನಾವು ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮಿಯ ಶತನಾಮಾವಳಿಯನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು. ಈ ರೀತಿ ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮವನ್ನು ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಸ್ನಾನವನ್ನು ಮುಗಿಸಿ ಪ್ರತಿದಿನ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ದೇವಿಗೆ 5 ತರಹದ ಹಣ್ಣುಗಳು ಮತ್ತು 5 ತರಹದ ಕರಿದ ತಿನಿಸುಗಳನ್ನ ಇಟ್ಟಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಇಟ್ಟಿದ್ದೀನಿ. ನಾವು ಯಾವುದೇ ಪೂಜೆಯನ್ನು ಮಾಡಲಿ ಪ್ರಥಮ ಪೂಜೆ ಗಣೇಶನಿಗೆ ಆಗಬೇಕು. ಹಾಗಾಗಿ ನಾನಿಲ್ಲಿ ಗಣೇಶನ ವಿಗ್ರಹಕ್ಕೆ ಮೊದಲನೇದಾಗಿ ಪೂಜೆ ಮಾಡಿ ಅದಾದ ನಂತರ ದೇವಿಗೆ ಪೂಜೆಯನ್ನು ಮಾಡಿದ್ದೀನಿ. ನನಗೆ ಪೂಜೆಯನ್ನೆಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡಬೇಕು ಅಂತ ಇತ್ತು. ಆದರೆ ಒಬ್ಬಳೇ ಪೂಜೆ ಅಲಂಕಾರ ಆಗಿರ್ಬೋದು ಅಥವಾ ಪೂಜೆಯನ್ನು ಮಾಡೋದಾಗಿರ್ಬೋದು, ಅಡುಗೆ ಆಗಿರ್ಬೋದು ಎಲ್ಲ ಒಬ್ಬಳೇ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯನ ರೆಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ನಾನು ಒಬ್ಬಳೇ ಅಡುಗೆ ಮಾಡ್ತಾ ಇರೋದ್ರಿಂದ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಹೋಳಿಗೆ ಮಾಡ್ತಾಯಿದ್ದೆ. ನನ್ನ ಮಗ ಬಂದು ಅಮ್ಮ ನೀನು ಒಬ್ಬಳೇ ಮಾಡ್ತಾ ಇದೆಯಾ, ಏನಾದರೂ ಹೆಲ್ಪ್ ಮಾಡಲಾ ಅಂತ ಕೇಳ್ದ. ಆಯಿತು ಏನು ಮಾಡ್ತೀಯಾ ಅಂದಾಗ ಏನು ಮಾಡಬೇಕು ಹೇಳು ಅಂದ. ನಾನು ಕಟ್ಟಿನ ಸಾರು ಮಾಡ್ತೀಯಾ ಅಂತ ತಮಾಷೆ ಕೇಳಿದ್ದಷ್ಟೇ. ಆದರೆ ಅವನು ಆಯಿತು ಮಾಡ್ತೀನಿ, ಹೇಗೆ ಮಾಡೋದು ಅಂತ ಹೇಳು, ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ದ. ಹಾಗಾಗಿ ನಾನು ಹೋಳಿಗೆ ಮಾಡ್ತಾನೆ ಸಾಂಬಾರಿಗೆ ಏನೆಲ್ಲ ಹಾಕಿ ಹುರ್ಕೋಬೇಕು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕಿ ಹುರ್ಕೊಂಡು ಮಿಕ್ಸಿ ಮಾಡಿ ಅವನೇ ಸಾಂಬಾರನ್ನ ಪ್ರಿಪೇರ್ ಮಾಡಿದ. ನಾವು ಇದನ್ನು ಕಟ್ಟಿನ ಸಾರು ಅಂತ ಹೇಳ್ತೀವಿ. ನನ್ನ ತಾಯಿ ಮನೆ ಕಡೆ ಹೋಳಿಗೆ ಸಾಂಬಾರು ಅಂತ ಹೇಳ್ತಾರೆ, ಇನ್ನು ಕೆಲವು ಕಡೆ ಒಬ್ಬಟ್ಟು ಸಾಂಬಾರು ಅಂತ ಹೇಳ್ತಾರೆ. ಸಾಂಬಾರನ್ನೆಲ್ಲ ಮಾಡಿ ಮುಗಿಸಿ ಅದಾದ ನಂತರ ನೈವೇದ್ಯಕ್ಕೆ ನಾವು ಈರುಳ್ಳಿ ಬಜ್ಜಿಯನ್ನು ಮಾಡ್ತೀವಿ. ನಾನು ಹೋಳಿಗೆ ಮಾಡೋದು ಇನ್ನೂ ಆಗಿರಲಿಲ್ಲ. ಹಾಗಾಗಿ ಅವನು ಅಮ್ಮ ಬಜ್ಜಿ ಕೂಡ ನಾನೇ ಮಾಡ್ತೀನಿ ಅಂತ ಅವನೇ ಮಾಡ್ತಾ ಇದ್ದಾನೆ. ಕಟ್ಟಿನ ಸಾಂಬಾರು ಆಗಿರ್ಬೋದು ಮತ್ತು ಬಜ್ಜಿ ಆಗಿರ್ಬೋದು ಪೂರ್ತಿಯಾಗಿ ನನ್ನ ಮಗನೇ ಮಾಡಿ ಮುಗಿಸಿದ. ನನಗಂತೂ ತುಂಬ ಖುಷಿ ಆಯಿತು. ನಾನು ಹೆಣ್ಮಕ್ಳಿಲ್ಲ ಅಂತ ಒಂದೊಂದು ಸರಿ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಎಕ್ಸ್ಪೆಷಲಿ ಹಬ್ಬ ಎಲ್ಲ ಬಂದಾಗ ಹೆಣ್ಮಕ್ಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ನನ್ನ ಮಗ ಅಮ್ಮ ಒಬ್ಬಳೇ ಮಾಡ್ತಾ ಇದ್ದಾಳೆ ಅಂತ ಇಷ್ಟು ಹೆಲ್ಪ್ ಮಾಡಿದ್ನಲ್ಲ, ತುಂಬ ಖುಷಿ ಆಯಿತು. ಹಾಗೆ ನಾನಿಲ್ಲಿ ಇನ್ನೊಂದು ಸೈಡು ಹೋಳಿಗೆನ ಮಾಡ್ತಾ ಇದ್ದೀನಿ. ಹೋಳಿಗೆ ಮಾಡೋದಕ್ಕೆ ಹೋಳಿಗೆ ಹಾಳೆ ಬರುತ್ತಲ್ಲ ಅದಾಗಿರ್ಬೋದು ಅಥವಾ ಬಟರ್ ಪೇಪರ್ ಆಗಿರ್ಬೋದು ಅಥವಾ ಎಣ್ಣೆ ಪೇಪರ್ ಮೇಲೆಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಈ ರೀತಿ ಏನಾದರೂ ಬಾಳೆ ಎಲೆ ಫ್ರೆಶ್ ಆಗಿರೋ ಬಾಳೆ ಎಲೆ ಇತ್ತು ಅಂದರೆ ಬಾಳೆ ಎಲೆಗೆ ಎಣ್ಣೆ ಹಚ್ಚಿ ಈ ರೀತಿ ಹೋಳಿಗೆನ ಲಟ್ಟಿಸಿ ನಾವು ಹೋಳಿಗೆ ಮಾಡೋದ್ರಿಂದ ತುಂಬ ತೆಳುವಾಗಿ ಬರುತ್ತೆ. ಅದೇ ರೀತಿ ತುಂಬ ಈಸಿಯಾಗಿ ಬರುತ್ತೆ. ನೋಡಿ ಹೋಳಿಗೆ ಎಷ್ಟು ತೆಳುವಾಗಿ ಬಂದಿದೆ. ಹಾಗೆಯೇ ಕೆಲವೊಬ್ಬರು ಹೋಳಿಗೆ ಲೊಟ್ಸೋವಾಗ ಹರಿಯುತ್ತೆ ಅಥವಾ ತೆಳುವಾಗಿ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಈ ರೀತಿ ಬಾಳೆ ಎಲೆಯನ್ನು ಯೂಸ್ ಮಾಡಿ ಹೋಳಿಗೆಯನ್ನು ಮಾಡಿ ನೋಡಿ. ತುಂಬ ಚೆನ್ನಾಗಿ ತುಂಬ ತೆಳುವಾಗಿ ಅಷ್ಟೇ ಈಸಿಯಾಗಿ ಹೋಳಿಗೆನ ಮಾಡ್ಬೋದು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ಹಾಗೆ ನೋಡ್ತಿರ್ಬೋದು, ಒಂದೇ ಕೈಲೇ ನಾವು ಹೋಳಿಗೆಯನ್ನು ಈ ರೀತಿ ತವಾ ಮೇಲೆ ಹಾಕ್ಬೋದು. ಯಾರಾದರೂ ನಾನು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾಯಿದ್ದೀನಿ ಅಥವಾ ಕಲಿತಾ ಇದ್ದೀನಿ ಅನ್ನೋರಿದ್ರೆ ಈ ರೀತಿ ಹೋಳಿಗೆನ ಬಾಳೆ ಎಲೆ ಮೇಲೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಎಲ್ಲ ಹೋಳಿಗೆನೂ ಮಾಡಿ ತೆಗಿತಾ ಇದ್ದೀನಿ. ನೋಡ್ಬೋದು, ಒಂದು ಹೋಳಿಗೆ ಸಹಿತ ಕಟ್ಟಾಗಿಲ್ಲ, ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ಕೋಸಂಬರಿಯನ್ನು ಮಾಡ್ತಾ ಇದ್ದೀನಿ. ಕೋಸಂಬರಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಕಾರ್ನನ್ನು ಬೇಯಿಸಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್ ಮತ್ತು ಅರ್ಧ ಬಟ್ಟಲಿನಷ್ಟು ಹಸಿ ಕೊಬ್ಬರಿನ ತುರಿದು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿನೂ ಸಹ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 3 ಟೇಬಲ್ ಸ್ಪೂನ್ನಷ್ಟು ಹೆಸರುಬೇಳೆನ 2 ತಾಸು ನೀರಿನಲ್ಲಿ ನೆನೆಸಿಟ್ಟಿದ್ದೆ. ನೀರನ್ನೆಲ್ಲ ತೆಗೆದು ಹೆಸರುಬೇಳೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಸಹಿತ ಈ ರೀತಿ ಬಿಡಿಸಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಿಂಬೆ ರಸವನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ನಿಂಬೆ ಹಣ್ಣನ್ನು ಸೇರಿಸಿ ಕೋಸಂಬರಿಯನ್ನು ಮಾಡೋದ್ರಿಂದ ಬೇಗ ಹಾಳಾಗೋದಿಲ್ಲ. ನಾವಿಲ್ಲಿ ಕೋಸಂಬರಿಗೆ ಎಲ್ಲದನ್ನು ಹಸಿಯಾಗಿ ಸೇರಿಸಿ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಆದರೆ ಈ ರೀತಿ ನಿಂಬೆಹಣ್ಣನ್ನು ಸೇರಿಸೋದ್ರಿಂದ ಕೋಸಂಬರಿ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ. ನಿಂಬೆಹಣ್ಣನ್ನು ಹಾಕಿರೋದ್ರಿಂದ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ರೀತಿ ಕಾರ್ನ್ ಮತ್ತು ದಾಳಿಂಬೆ ಹಣ್ಣನ್ನೆಲ್ಲ ಈ ರೀತಿ ಯೂಸ್ ಮಾಡಿ ಕೋಸಂಬರಿ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಕೋಸಂಬರಿ ಕೂಡ ರೆಡಿ ಆಯಿತು. ಈಗ ನೈವೇದ್ಯವನ್ನೆಲ್ಲ ಮಾಡಿ ಮಂಗಳಾರತಿಯನ್ನು ಮಾಡ್ತಾ ಇದ್ದೀವಿ. ದೇವಿಗೆ ಮಂಗಳಾರತಿ ಮತ್ತು ನೈವೇದ್ಯ ಎಲ್ಲ ಮಾಡಿ ಆಯಿತು. ಅದಾದ ನಂತರ ಜಗಲಿ ಮೀರಿರುವಂತಹ ದೇವರಿಗೆ ನೈವೇದ್ಯ ಮಾಡಿ ಆರತಿ ಮಾಡೋಣ ಅಂತ ನಾವೆಲ್ಲ ಒಳಗಡೆ ಹೋಗಿದ್ದೀವಿ. ನನ್ನ ಚಿಕ್ಕ ಮಗ ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾನೆ. ನಾವೆಲ್ಲ ಒಳಗಡೆ ಹೋಗಿದ್ದೀವಿ. ಇವನು ಮಂಗಳಾರತಿ ಮಾಡಿ ಇಟ್ಟಂತಹ ಕಾಯಿ ಮೇಲೆ ಮತ್ತಷ್ಟು ಡಬ್ಬದಲ್ಲಿರುವಂತಹ ಕರ್ಪೂರವನ್ನು ತೆಗೆದು ಕಾಯಿ ಮೇಲೆ ಹಾಕ್ತಾ ಇದ್ದಾನೆ. ನಾವೆಲ್ಲ ಒಳಗೆ ಹೋದಾಗ ಈ ರೀತಿ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಈ ರೀತಿ ಚಿಕ್ಕ ಮಕ್ಕಳು ಇರೋವಾಗ ಪೂಜೆ ಎಲ್ಲ ಮಾಡಿರ್ತೀವಿ, ಅದನ್ನೆಲ್ಲ ಕಾಯೋದು ಅಂದ್ರೇ ತುಂಬ ಕಷ್ಟ. ನೋಡಿ, ನಾವು ಒಳಗಡೆ ಹೋಗಿದ್ದೀವಿ. ನಾನಿಲ್ಲಿ ವಿಡಿಯೋ ರೆಕಾರ್ಡಿಗೆ ಅಂತ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲನೂ ರೆಕಾರ್ಡ್ ಆಗಿದೆ. ನಾನು ಕೂಡ ಇದನ್ನು ನೋಡಿರಲಿಲ್ಲ. ವಿಡಿಯೋ ತೆಗೆದು ನೋಡಿದಾಗಲೇ ಗೊತ್ತಾಗಿದ್ದು ಇವನ್ನೆಲ್ಲ ಇಷ್ಟೆಲ್ಲ ಮಾಡಿದ್ದಾನೆ ಅಂತ. ಹಾಗೆಯೇ ಪೂಜೆ ಎಲ್ಲ ಮುಗಿದಿದ್ದು ಆಯಿತು. ದೇವರಿಗೆ ನಮಸ್ಕಾರ ಮಾಡಿ ಎಲ್ಲರೂ ಸೇರಿಕೊಂಡು ಒಂದು ಫೋಟೋ ಕೂಡ ತೆಗೆದುಕೊಂಡ್ವಿ. ಇಷ್ಟೆಲ್ಲನೂ ಮಾಡೋಷ್ಟರಲ್ಲಿ ಊಟದ ಸಮಯ ಕೂಡ ಆಯಿತು. ನೋಡಿ, ನನ್ನ ಮಕ್ಕಳು ಇವತ್ತು ಪಂಚೆಯನ್ನು ಹಾಕಿದ್ದಾರೆ ಪೂಜೆಗೆ ಅಂತ. ನನ್ನ ಚಿಕ್ಕ ಮಗ ಊಟ ಮಾಡೋದನ್ನು ಬಿಟ್ಟು ಬರೀ ಪಂಚೆ ಸರಿ ಮಾಡ್ಕೊಳ್ಳೋದ್ರಲ್ಲೇ ಹೋಯಿತು. ಹಾಗೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ ಸಂಜೆ ಆಗೋಯಿತು. ಹಾಗೆಯೇ ಸಂಜೆ ಬಾಗಿಲೆಲ್ಲ ಗುಡಿಸಿ ಮತ್ತು ರಂಗೋಲಿಯನ್ನೆಲ್ಲ ಹಾಕಿ ಸ್ನಾನ ಮಾಡಿ ಮತ್ತೊಂದು ಸರಿ ದೇವರಿಗೆ ದೀಪ ಮತ್ತು ಆರತಿ ಎಲ್ಲ ಮಾಡಿ ಮುತ್ತೈದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರೆದಿದ್ದೆ. ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಉಡಿಯನ್ನು ಕೊಟ್ಟು ನಾನು ಕೂಡ ಅರಿಶಿನ ಕುಂಕುಮ ತಗೊಂಡು ಬರುವಷ್ಟರಲ್ಲಿ 9:30 ಆಗೋಯಿತು. ಹಾಗೆಯೇ ಎಲ್ಲರೂ ರೆಡಿಯಾಗಿದ್ವಲ್ಲ, ಹಾಗಾಗಿ ಫೋಟೋಸ್ ಕೂಡ ತಗೊಂಡಿದ್ದಾಯಿತು. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿಯ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.